ಸ್ಟಾಪ್ ಥ್ರೋಯಿಂಗ್ ಸ್ಟಾರ್ಟ್ ಬೌಲಿಂಗ್. ಫಸ್ಟ್ ಆಫ್ ಆಲ್ ಏನು ಚೆಕಿಂಗು? ಚೆಕಿಂಗ್ ಅಂದರೆ ಇದಾ ಅಥವಾ ಚೆಕಿಂಗ್ ಅಂದರೆ ಏನು? ರೂಲ್ ಏನು ಹೇಳುತ್ತೆ? ಸೊ ಒನ್ಸ್ ಬೌಲಿಂಗ್ ಆರ್ಮು ರೀಚಸ್ ಟು ಶೋಲ್ಡರ್ ಹೈಟ್, ಅಂದರೆ ಶೋಲ್ಡರ್ ಹೈಟ್ ಬಂದೇಟ್ಗೆ ಕೈ ಏನಿದೆ ಅದು ರಿಲೀಸ್ವರೆಗೂ ಇಲ್ಲಿಂದ ಬೆಂಡು ಆಗಂಗಿಲ್ಲ, ಸ್ಟ್ರೈಟು ಆಗಂಗಿಲ್ಲ. ಇನ್ ಕೇಸ್ ಕೈ ಇಲ್ಲಿ ಬೆಂಡ್ ಇದ್ದು ಹೀಗೆ ಬೆಂಡ್ ಕಂಟಿನ್ಯೂ ಆದರೆ ಅದು ಲೀಗಲ್ ಬಾಲೇ, ಥ್ರೋ ಅಲ್ಲ ಅದು. ಇಲ್ಲಿ ಸ್ಟ್ರೈಟ್ ಇದ್ದರೆ ಸ್ಟ್ರೈಟೇ ಬರಬೇಕಾಗುತ್ತೆ. ಸೊ ಎಲ್ಲಿ ಬೆಂಡು ಸ್ಟ್ರೈಟು ಆಗೋಲ್ಲ ಅದು ಚೆಕಿಂಗ್ ಆಗೋಲ್ಲ. ಎಸ್ ಅಲೌಡ್ ಇದೆ. ಇಲ್ಲಿ ನಿಮಗೆ ಬರೀ 15 ಡಿಗ್ರಿ ಅಷ್ಟೇ ನಿಮ್ಗೆ ಅಲೌಡ್ ಇರೋದು. ಬಟ್ ಹ್ಯೂಮನ್ ಐಸಲ್ಲಿ ಅದು ಕಂಡುಹಿಡಿಯೋದು ಇಂಪಾಸಿಬಲ್ ಆಲ್ಮೋಸ್ಟ್. ಸೊ ವೆರಿ ಕ್ಲಿಯರಾಗಿ ರೂಲಲ್ಲಿ ಮೆನ್ಷನ್ ಆಗಿರೋದು ಅಬೌವ್ ದ ಶೋಲ್ಡರ್ ರೀಚ್ ಆದಮೇಲೆ ಕೈ ಒನ್ಸ್ ರಿಲೀಸ್ ಆಗೋವರೆಗೂ ಒಂದೇ ಲೈನಲ್ಲಿ ಇರಬೇಕು. ಯಾವುದೇ ಆದ ಫ್ಲೆಕ್ಷನ್ ಸ್ಟ್ರೈಟನ್ ಮೂಮೆಂಟ್ ಆಗಬಾರ್ದು ಅಂತ. ಬಟ್ ಬುಮ್ರಾ ಅವ್ರ ಕೇಸಲ್ಲಿ ಏನಾಗ್ತಾಯಿದೆ ಇಲ್ಲಿ, ಅವ್ರದ್ದು ಹೈಪರ್ ಎಕ್ಸ್ಟೆನ್ಷನ್ನು, ನಿಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ಹೈಪರ್ ಎಕ್ಸ್ಟೆನ್ಷನ್ ಏನು, ಫ್ಲೆಕ್ಷನ್ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚೆಕಿಂಗ್ ಏನಾಗುತ್ತೆ, ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಬುಮ್ರಾ ಅವ್ರ ಬೌಲಿಂಗಲ್ಲಿ ನೀವು ನೋಡ್ಬೋದು ಇಲ್ಲಿಂದನೇ ಸ್ಟ್ರೈಟ್ ಮಾಡೋದು. ಅದಕ್ಕೆ ಅವ್ರದ್ದು ಎಕ್ಸ್ಟ್ರಾ ಫ್ಲೆಕ್ಷನ್ ಇರುತ್ತೆ. ಇಲ್ಲಿಂದ ಅವ್ರದ್ದು ಮೂಮೆಂಟ್ ಇಲ್ಲಿ ರಿಲೀಸ್ ಆಗೋವರೆಗೂ ಎಲ್ಲೂ ಬೆಂಡು ಸ್ಟ್ರೈಟ್ ಆಗೋದಿಲ್ಲ. ಕಂಪ್ಲೀಟ್ ಒಂದೇ ಪೊಸಿಷನಲ್ಲಿ ಬರುತ್ತೆ ರಿಲೀಸ್ವರೆಗೂ. ಇಲ್ಲಿ ಮುರಳೀಧರನ್ ಅನ್ನೋ ಕೇಸಲ್ಲಿ ನಿಮಗೆ ಬಾಲು ಆಮು ಬೆಂಟೇ ಇದೆ, ಅವ್ರ ಕೈ ಇರೋದು ಫ್ಲೆಕ್ಷನ್ ಇಷ್ಟಿರುತ್ತೆ, ಇಲ್ಲಿಂದನೇ ಇಷ್ಟೇ ಬೆಂಡ್ ಮಾಡಿರ್ತಾರೆ ಅವರು. ಇಲ್ಲಿಂದ ಬೆಂಡು ಸ್ಟ್ರೈಟ್ ಆದರೆ ಚೆಕಿಂಗ್ ಆಗುತ್ತೆ. ಬಟ್ ಅವ್ರದ್ದು ಕಂಪ್ಲೀಟ್ ಇಲ್ಲಿಂದನೇ ಇಷ್ಟೇ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಚೆಕಿಂಗ್ ಅಂತ ಕನ್ಸಿಡರ್ ಮಾಡೋಲ್ಲ. ಇನ್ನು ಹಿಂಗೆ ಹಾಕಿದ್ರೆ ಇಲ್ಲ, ಇಲ್ಲಿಂದ ಹಾಕಿದ್ರೆ ಚೆಕಿಂಗ್ ಆಗುತ್ತಾ? ಆಗಲ್ಲ. ಸೊ ಇಲ್ಲಿ ಕೂಡ ನಮಗೆ ಗೊತ್ತಿರಬೇಕು, ನಮ್ಮ ಶೋಲ್ಡರ್ ರೈಟಿಂದ ಕೆಳಗಡೆ ಹೋದರೆ ಅದು ಅಂಡರ್ ಆರ್ಮ್ ಆಗುತ್ತೆ, ಶೋಲ್ಡರ್ ರೈಟಿಂದ ಮೇಲಿರಬೇಕು ರಿಲೀಸ್ ಪಾಯಿಂಟು, ಆವಾಗ ಓವರ್ ಆರ್ಮ್ ಆಗುತ್ತೆ. ಸೊ ಇದು ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ನಿಮ್ಮ ಬೌಲಿಂಗಲ್ಲಿ ಯಾವ ರೀತಿ ಚೆಕಿಂಗ್ ಆಗ್ತಾ ಇರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ನೀವೊಂದು ವೀಡಿಯೋ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಸೀರೀಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸರಿ ಮಾಡ್ಕೋಬೋದು, ಯಾವ್ಯಾವ ಪಾಯಿಂಟ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ಸೀರೀಸಲ್ಲಿ. ನಿಮ್ಮ ಆ್ಯಕ್ಷನ್ಗೆ ಯಾವುದು ಫಾಲ್ಟ್ ಆಗ್ತದೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ. ಫಸ್ಟ್ ಆಫ್ ಆಲ್ ವೀಡಿಯೋ ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾನು ನೋಡ್ತೀನಿ ವೀಡಿಯೋ ಕಳಿಸೋರೆಲ್ಲ ರನ್ನಪ್ಪಿಂದನೇ ಇರುತ್ತೆ ವೀಡಿಯೋ, ಅಲ್ಲೆಲ್ಲೋ ದೂರದಿಂದ ಮಾಡ್ತಿರ್ತಾರೆ. ಆ ರೀತಿ ಮಾಡೋದು ನಿಮ್ಗೆ ಗೊತ್ತಾಗಲ್ಲ ಚೆಕಿಂಗ್ ಯಾವುದು ಅಂತ. ಕಂಪ್ಲೀಟ್ ಡೀಟೇಲಿಂಗಲ್ಲಿ ಇರಬೇಕಾಗುತ್ತೆ. ಸ್ಲೋ ಮೋಷನಲ್ಲಿದ್ದರೆ ಇನ್ನೂ ಬೆಸ್ಟು, ಇನ್ನೂ ನಿಮಗೆ ಬೆಟ್ರಾಗಿ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ಕೋಬೋದು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ವೀಡಿಯೋ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ಮಾಡ್ಕೋಬೇಕು ಫಸ್ಟು ನೋಡ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ, ನೀವೊಂದು ಅಂಪೈರ್ ಪೊಸಿಷನ್ ಥರ ಇರಬೇಕು, ಸ್ಟಂಪ್ಸಿಂದ ಸ್ವಲ್ಪ ದೂರ ಕ್ಲಿಯರಾಗಿ ಆ್ಯಕ್ಷನ್ ಗೊತ್ತಾಗೋ ಥರ. ಅಲ್ಲೆಲ್ಲಿಂದ ನಿಂತ್ಕೊಂಡು ವೀಡಿಯೋ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಎಷ್ಟು ಚೆಕಿಂಗ್ ಇದೆ ಏನಂತ. ಸ್ಲೋ ಮೋಷನ್ ಇದ್ದರೆ ಬೆಸ್ಟು. ಮಾಡೋದಾದರೆ ಇಲ್ಲಿ ಸ್ಟಾರ್ಟ್. ಎಸ್, ಸ್ಲೋ ಮೋಷನಲ್ಲಿದ್ದರೆ ಇನ್ನೂ ಬೆಸ್ಟು. ಸೊ ಈ ರೀತಿ ವೀಡಿಯೋ ಮಾಡಿ ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ಈ ಸೀರೀಸ್ ಹತ್ತಿರ ಬರ್ತಿದ್ದಂಗೆ ನಿಮ್ಮ ಬೌಲಿಂಗಲ್ಲಿ ಏನೇನು ಚೇಂಜಸ್ ಆಯಿತು, ಯಾವ ರೀತಿ ಇಂಪ್ರೂವ್ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುತ್ತೆ. ಸೊ ಈ ವಿಡಿಯೋಗೆ ಲೈಕ್ ಎಷ್ಟು ಟಾರ್ಗೆಟ್ ಇಡೋಣ? 10K ಇಡೋಣ. ಬಿ ಪ್ರಾಕ್ಟಿಕಲ್.